ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಭೋಗಿ ದಿನದ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ರಂಗೋಲಿ ಹಾಕೋಣ ಅಂದ್ಕೊಂಡ್ರೆ ನನ್ನ ಮಕ್ಕಳಿಬ್ಬರು ಬಂದು ಇಲ್ಲ ನಾವೇ ಹಾಕ್ತೀವಿ ಅಂತ ಹೇಳಿದರು. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇಲ್ಲ ನಾವೇ ಹಾಕ್ತೀವಿ ಅಂದಾಗ ಸರಿ ಅಂತ ಹೇಳಿ ಬಿಟ್ಟಿದ್ದಾಯಿತು. ಆ್ಯಕ್ಚುಲಿ ಚೆನ್ನಾಗೇ ಹಾಕಿದ್ದಾರೆ ಅನ್ನಿಸ್ತು. ನೀವು ಕಮೆಂಟಲ್ಲಿ ತಿಳಿಸಿ ಅವ್ರು ಯಾವ ಥರ ಹಾಕಿದ್ದಾರೆ ಅಂತ. ನಮ್ಮ ಅವರು ಬೆಳಗ್ಗೆ ಎದ್ದ ಮೇಲೆ ಅವರೇ ಪೂಜೆ ಮಾಡೋದು, ನಮ್ಮ ಅತ್ತೆನೇ ಅಡುಗೆ ಮಾಡೋದು. ನಾವು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇರ್ತೀವಿ ಅಷ್ಟೇ. ಇವತ್ತಂತೂ ಏನೂ ಹೆಲ್ಪೇ ಮಾಡಿಲ್ಲ. ಆ್ಯಕ್ಚುಲಿ ನಾನು ಬರೋಷ್ಟ್ರಾಗೆಲ್ಲ ಎಲ್ಲ ಮಾಡಿಬಿಟ್ಟಿದ್ರು. ಇವತ್ತಿನ ಹಬ್ಬದ ದಿನ ಸ್ಪೆಷಲ್ಲು ಏನದು ಭರ್ತಾ, ಹಾಗೆ ಸಜ್ಜೆ ರೊಟ್ಟಿ, ಎಣ್ಣೆ ಬದನೆಕಾಯಿ, ಗೆಜ್ಜಿರಿ ಫ್ರೈ. ಈ ಸಜ್ಜೆ ರೊಟ್ಟಿನ 1 ಮಿನಿಟ್ ಹಂಗೆ ಓವನಲ್ಲಿ ಇಟ್ಕೊಂಡ್ಬಿಟ್ರೆ ತುಂಬಾ ಕ್ರಿಸ್ಪಿಯಾಗಿ ಆಗೋಗ್ಬಿಡುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ಇವರು ಸ್ನಾನ ಎಲ್ಲ ಮಾಡ್ಕೊಂಬಂದು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರು. ಅಷ್ಟರಲ್ಲಿ ನನ್ನ ಚಿಕ್ಕ ಮಗಳು ಎದ್ದು ಬಂದಳು. ಅವಳು ಎದ್ದು ಬಂದ ಕೂಡಲೇ ಒಂದು ಸ್ವಲ್ಪ ಪ್ಯಾಂಪರಿಂಗ್ ಸೆಕ್ಷನ್ ಇರುತ್ತೆ. ಈ ಥರ ಚೆನ್ನಾಗಿ ನೀಟಾಗಿ ಆಟ ಆಡಿಸಿದಾಗ ಅವಳು ದಿನ ಪೂರ್ತಿ ಹ್ಯಾಪಿಯಾಗಿರ್ತಾಳೆ. ನಾವು ಬೆಳಗ್ಗೆ ಅವಳು ಕ್ರ್ಯಾಂಕಿಯಾಗಿರೋಕ್ಕೆ ಬಿಟ್ಟುಬಿಟ್ರೆ ಅವಳು ದಿನ ಪೂರ್ತಿ ಕ್ರ್ಯಾಂಕಿಯಾಗೇ ಇರ್ತಾಳೆ. ಸೊ ನೆಕ್ಸ್ಟ್ ಇನ್ನು ಇವರು ಗಾಳಿಪಟ ಹಾರಿಸ್ತೀನಿ ಅಂತ ಕೆಳಗಡೆ ಹೋದರು. ಅಲ್ಲೆಲ್ಲ ಮಕ್ಕಳೆಲ್ಲ ಹಾರಿಸ್ತಾಯಿದ್ರು. ಸೊ ಇವರು ಹೋದರು. ಇವರು ಕೆಳಗೆ ಹೋಗಿದ್ದು ನೋಡಿ ನನ್ನ ಮಗಳು ಮೇಲಿಂದನೇ ನೋಡಿ ಚೀರ್ತಾ ಇದ್ದಾಳೆ, ನಾನು ಬರ್ತೀನಿ ಅಂತ. ಬಟ್ ಇನ್ನೂ ಆವಾಗ ಎದ್ದಿದ್ಲಲ್ಲ, ಇನ್ನು ಸ್ನಾನ ಏನೂ ಆಗಿದ್ದಿಲ್ಲ. ಅದಕ್ಕೋಸ್ಕರ ಮೇಲಿಂದನೇ ತೋರಿಸ್ತಾ ಇದ್ದಾರೆ ಅವರ ಅಜ್ಜಿ. ನೆಕ್ಸ್ಟು ಇನ್ನು ಬ್ರೇಕ್ಫಾಸ್ಟ್ ನಾನು ಮಾಡಿಕೊಂಡೆ. ಎಲ್ಲವೂ ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು. ಎಳ್ಳು ಬೆಲ್ಲ, ಆಮೇಲೆ ಭರ್ತಾ, ಎಣ್ಣೆ ಬದನೆಕಾಯಿ, ಗೆಜ್ಜಿರಿ ಫ್ರೈ ಎಲ್ಲ ಮಿಕ್ಸ್ ಮಾಡಿಕೊಂಡು ರೊಟ್ಟಿಗೆ ಈ ಥರ ಇಟ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಮೀಶೋದಿಂದ ಒಂದು ಪಾರ್ಸೆಲ್ ಬಂದಿತ್ತು. ಆ್ಯಕ್ಚುಲಿ ಇದು ಜಾಮ್ದಾನಿ ಡ್ರೆಸ್ ಮೆಟೀರಿಯಲ್ಲು. ಇವಾಗಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದಾಗೆ ನಾನು ಬುಕ್ ಮಾಡೋಣ ಅಂತ ಅನ್ನಿಸ್ತಿತ್ತು. ಬಟ್ ಮೀಶೋದಲ್ಲೇ ನನಗೆ ಕಡಿಮೆ ಪ್ರೈಸ್ ಅನ್ನಿಸ್ತು. ಇನ್ನೊಂದು ಬೆನಿಫಿಟ್ ಏನಂದರೆ ರಿಟರ್ನ್ ಆಪ್ಷನ್ ಇರುತ್ತಲ್ವ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಮಾಡ್ಬೋದು. ಅದಕ್ಕೋಸ್ಕರ ಮೀಶೋದಲ್ಲಿ ಆರ್ಡ್ರ್ ಮಾಡಿದೆ. ತುಂಬಾ ಚೆನ್ನಾಗಿದೆ. ನನಗೆ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ನಿಮಗೆ ಎಕ್ಸ್ಪ್ಲೇನೇ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇದ್ರ ಲಿಂಕ್ ಕೊಡೋಕ್ಕಾಗಲ್ಲ, ಯಾಕಂದರೆ ಇದು ಔಟ್ ಆಫ್ ಸ್ಟಾಕಲ್ಲಿದೆ. ನಾನು ಜಸ್ಟ್ ಹಿಂಗೆ ಆರ್ಡ್ರ್ ಮಾಡಿದ್ಕೊಳ್ಳೆ ಔಟ್ ಆಫ್ ಸ್ಟಾಕ್ ಆಗಿಬಿಡ್ತು. ಯಾವುದೇ ಪ್ರಾಡಕ್ಟ್ ಆಗಲಿ ಅಷ್ಟೇ, ನಾನು ತರಿಸ್ತಾನೇ ಇರ್ತೀನಿ. ಯಾವ ಪ್ರಾಡಕ್ಟ್ ನಾನು ಆರ್ಡ್ರ್ ಮಾಡಿರ್ತೀನಿ ಅದು ಪಕ್ಕಾ ಔಟ್ ಆಫ್ ಸ್ಟಾಕ್ ಇರುತ್ತೆ. ಮೇ ಬಿ ನನ್ನ ಸೆಲೆಕ್ಷನ್ ಹಂಗಿರುತ್ತೋ ಏನೋ ಗೊತ್ತಿಲ್ಲ. ಪ್ರಾಡಕ್ಟ್ ಮಾತ್ರ ಸಖತ್ತಾಗಿದೆ. ಇನ್ ಕೇಸ್ ಮುಂದೆ ಏನಾದರೂ ರೀಸ್ಟಾಕ್ ಆದಾಗ ನಾನು ಮತ್ತೆ ಒಂದು ಸತಿ ವಿಡಿಯೋ ಹಾಕಿ ನಿಮಗೆ ಲಿಂಕ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಇದನ್ನು ಸ್ಟಿಚ್ ಮಾಡಿಸಿದ ಮೇಲೆ ಮತ್ತೆ ವಿಡಿಯೋ ಹಾಕ್ತೀನಿ. ಮಧ್ಯಾಹ್ನ ಕಿಚಡಿ ಮಾಡಿ